ಇದನ್ನು ಬೇರೆ ಇಲ್ಲ ಬಿಟ್ಟದ್ನಲ್ಲಪ್ಪ, ಇಂಪಾರ್ಟೆಂಟ್ ಫೈಲ್ ಬೇರೆ ಅಂತ ಇದ್ದ. ಸುಮ್ಮನೆ ಯಾಕಬೇಕು, ವಾಪಸ್ ಕೊಟ್ಬಿಡೋಣ. ಫೋನ್ ಯಾಕೆ ಪಿಕ್ ಮಾಡ್ತಾ ಇಲ್ಲ ಅವರು? ಸರ್ ಸರ್ ಏನಾಯ್ತು ಸರ್? ಕರ್ಮಣ್ಯೇ ವಾದಿಕಾರಸ್ತೆ ಮಾಪಲೇಶು ಕದಾಚನ. ಇಲ್ಲಿ ಹುಟ್ಟೋ ಪ್ರತಿಯೊಬ್ಬನು ಎರಡು ಮುಖವಾಡ ಹಾಕೊಂಡು ಬದುಕ್ತಾ ಇರ್ತಾನೆ. ಧರ್ಮ ಅಧರ್ಮ. ಕೆಲವೊಂದ್ಸಲ ನಮ್ಮನ್ನು ಪ್ರೀತಿಸಿದವ್ರನ್ನ ಉಳಿಸ್ಕೊಳ್ಳೇಬೇಕು ಅಂತ ಬಂದಾಗ ಧರ್ಮ ಅಧರ್ಮದ ನಡುವೆ ಯುದ್ಧ ಮಾಡಲೇಬೇಕಾಗತ್ತೆ. ಈ ಯುದ್ಧದಲ್ಲಿ ಧರ್ಮ ಯಾವುದು ಅಧರ್ಮ ಯಾವುದು ಅಂತ ನೀವೇ ಹೇಳಿ. ಬೈ ದ ಬೈ, ನನ್ನ ಹೆಸರು ದೇವಕಿನಂದ ಶಾಸ್ತ್ರಿ. ಯಾಕೆ ಸುಮ್ಮನೆ ನಿಂತಿದ್ಯಾ? ಮಾತಾಡು. ಸರ್, ನಾವು ಮಾಡೋ ಪಾಠನೇ ತಪ್ಪು ಅಂತ ಹೇಳ್ತಾನೆ ಇವನು. ಭೂಮಿ ಮತ್ತು ಸೂರ್ಯ ನಡುವಿನ ಅಂತರ ಸೈಂಟಿಸ್ಟ್ಗಳಾದ ರಿಚರ್ಡ್ ಹಾಗೂ ಡಾಮಿನೋಕಿ 1672 ಅಲ್ಲಿ ಕಂಡುಹಿಡಿದಿದ್ದಾರೆ. ಅದರ ಎಸ್ ಯುಗ ಸಹಸ್ರ ಯೋಜನ ಪರ ಬಾನು
ಲೀಲಿಯೋ ತಾಯಿ ಮಧುರಫಲ ಜಾನು. ಏನು ಹಂಗಂದ್ರೆ? ಯುಗ ಸಹಸ್ರ ಯೋಜನಾ ಪರ ಬಾನು ಅಂದ್ರೆ 15,36,00,000 ಕಿಲೋಮೀಟರ್. ಇದು ನಮ್ಮ ಭೂಮಿ ಮತ್ತು ಸೂರ್ಯನ ಮಧ್ಯೆ ಇರೋ ಅಂತರ. ಹನುಮಾನ್ ಚಾಲಿಸಲ್ಲಿ ಇದನ್ನ ತುಳಸಿದಾಸರು 15ನೇ ಶತಮಾನದಲ್ಲೇ ಹೇಳಿದ್ದಾರೆ. ಇನ್ನು ರಿಚರ್ಡ್ ಡೊಮಿನಿಕಲ ಏನಕ್ಕೆ ಮೇಡಮ್ ನಮ್ಗೆ? ಅಧಿಕ ಪ್ರಸಂಗಿ, ನಡಿ ಪ್ರಿನ್ಸಿಪಲ್ ಹತ್ರ. ಅದ್ಬಿಡಿ ಮೇಡಮ್, ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಂದ್ಕೊಟ್ರು ಅಂತ ನಾನ್ ಹೇಳಿದ್ರೆ, ಸುಭಾಷ್ ಚಂದ್ರ ಬೋಸ್ ಅವರು ಹೋರಾಟ ಮಾಡಿದ್ರಿಂದಾನೇ ನಮಗ್ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಾನ್ ಓದಿದ್ದೀನಿ. ನೀವ್ ಹೇಳ್ತಾ ಇರೋದ್ ಸತ್ಯನಾ ಅಥವಾ ನಾನ್ ಓದ್ತಾ ಇರೋದ್ ಸತ್ಯನಾ? ಕ್ಲಾರಿಟಿ ಕೊಡಿ ಅಂತ ಎಲ್ಲರ ಮುಂದೆ ಇರಿಟೇಷನ್ ಮಾಡ್ತಾನೆ. ಅದಿರ್ಲಿಮ್ಮ, ಮೊನ್ನೆ ಇವನು ಕ್ಲಾಸ್ಮೇಟ್ ವಿಜಯ್ನ ಬಲವಂತವಾಗಿ ನಿಧಿ ಹುಡ್ಕೋಣ ಅಂತ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಮಗ, ನನ್ನ ಹತ್ರ ಪಕ್ಕ ಇನ್ಫಾರ್ಮೇಶನ್ ಇದೆ, ನನ್ನ ಜೊತೆ ಬರ್ತೀಯಾ? ಎತ್ತಲ್ಲ ಕೈನ, ನಿನ್ ಜೊತೆ ಬಂದ್ರೆ ನಮ್ಮಪ್ಪ ನನ್ ಗಿಡ ಹೊಡಿತಾನಷ್ಟೇ. ಮಗ ನೀನ್ ಬರ್ತೀಯಾ? ಮಗ ಸರಿ ಬಾ ಮಗ, ಹೋಗೋಣ. ಸರಿ ಬಾ. ದೇವ್ರು, ದಿಂಡ್ರು, ಮಾಟ, ಮಂತ್ರ, ಪುರಾಣ, ವೇದಾಂತ ಅಂತ ಮಕ್ಕಳನ್ನೆಲ್ಲ ಹೆದರ್ಸ್ತಿದ್ದಾನೆ. ಸರ್, ಏನೋ ಹುಡುಗ ಬುದ್ಧಿ ತಪ್ಪು ಮಾಡ್ಬಿಟ್ಟಿದ್ದಾನೆ. ಇನ್ನೊಂದ್ಸಲ ಈ ತರ ಆಗದೆ ಇರೋ ಹಾಗೆ ನೋಡ್ಕೊಳ್ತೀನಿ. ದಯವಿಟ್ಟು ಇದೊಂದ್ಸಲ ಕ್ಷಮಿಸ್ಬಿಡಿ ಸರ್. ಇವನಿಗೆ ಕ್ಷಮೆ ಕೊಟ್ರೆ ನಾವ್ಯಾರು ಕೆಲಸನೇ ಮಾಡೋದಿಲ್ಲ ಅಂತ ನಮ್ ಸ್ಟಾಫ್ ಹಠ ಹಿಡ್ದು ಕೂತಿದ್ದಾರೆ. ಇವನೊಬ್ನಿಗೋಸ್ಕರ ನಮ್ ಸ್ಟಾಫ್ನೆಲ್ಲ ಕಳ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ. ಇದು ಸೇರಿ 5ನೇ ಸರಿಯಮ್ಮ, ಇನ್ನು ನಮ್ ಕೈಲಿ ಸಾಧ್ಯ ಇಲ್ಲ. ದಯವಿಟ್ಟು ನಿಮ್ ಮಗನ ಕರ್ಕೊಂಡು ಹೊರಡಿ. ಈಗ ಏನ್ ಮಾಡೋದು? ಅಮ್ಮ, ನನ್ನ ತಮ್ಮನ್ ಟ್ಯಾಲೆಂಟ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು. ನೀನಾಗ್ ತಲೆ ಕೆಡ್ಸ್ಕೊಂತೀಯ? ಸರಿ, ಒಂದ್ ಕೆಲಸ ಮಾಡು. ಮೊದ್ಲು ಅವನನ್ನ ಮೈಸೂರಿಗೆ ಕಳ್ಸು. ಇಲ್ಲಿ ಒಳ್ಳೆ ಸ್ಕೂಲಲ್ಲಿ ನಾನೇ ಓದಿಸ್ತೀನಿ. ಸ್ವಲ್ಪ ವರ್ಷ ಬಿಟ್ಟು ನೋಡು ನನ್ನ ತಮ್ಮ ಹೇಗಿರ್ತಾನೆ ಅಂತ. ನಮ್ಮ ಅಕ್ಕ ಹೇಳ್ದ ಹಾಗೆ ನಾನು ಮೈಸೂರಿಗೆ ಬಂದಮೇಲೆ ತುಂಬಾನೇ ಚೇಂಜ್ ಆದೆ. ಇನ್ಫ್ಯಾಕ್ಟ್ ನಮ್ಮ ಅಕ್ಕಂಗೂ ಗೊತ್ತಿರಲಿಲ್ಲ ನಾನು ಇಷ್ಟೊಂದು ಚೇಂಜ್ ಆಗ್ತೀನಿ ಅಂತ. ದೇವ್, ಎಷ್ಟು ಸಲ ಹೇಳಿಲ್ಲ ನಾನು ನಿಂಗೆ ಮನೇಲಿ ಈ ಥರ ಇರಬೇಡ ಅಂತ? ಅರ್ಥನೇ ಆಗೋದಿಲ್ವಾ? ಅಕ್ಕ, ನನಗೆ ಮುಖವಾಡ ಹಾಕೊಂಡು ಬದುಕಕ್ಕೆ ಬರಲ್ಲ. ಹಂಗೆ ಬದುಕೋರ್ ಕಂಡ್ರು ನನಗಾಗಲ್ಲ. ನೀನು ನಿನ್ನ ಮಾತು ಹೆಂಗಾದ್ರೂ ಹಾಳಾಗೋಗು. ಅಕ್ಕ, ನನಗೂ ನೀನು ಹೇಳೋ ಥರ ಒಳ್ಳೆಯವನಾಗಿರ್ಬೇಕು ಅಂತ ತುಂಬ ಆಸೆ ಇದೆ. ಆದ್ರೆ ಏನು ಮಾಡೋದು? ಆಗ್ತಾ ಇಲ್ವೇ? ಯಾಕೋ? ಇಲ್ಲಿ ಬಾ ಅಕ್ಕ. ಏನು? ಕೂತ್ಕೋ. ಇಲ್ಲಿ ನೋಡು, ಇದು ನನ್ನ ಜಾತಕ. ನನ್ನ ಜಾತಕದಲ್ಲಿ ಶನಿ ಹೆಗಲ್ ಮೇಲೆ ಕೂತ್ಕೊಂಡು ಭರತನಾಟ್ಯ ಆಡ್ತಿದ್ದಾನೆ. ರಾಹು ಮೂಗಿನ ತುದಿಲ್ ಕೂತ್ಕೊಂಡು ಕುಚಿಪುಡಿ ಆಡ್ತಿದ್ದಾನೆ. ಇಂಥ ಟೈಮಲ್ಲಿ ಗುರು ಆದವನು ನನ್ನ ಹತ್ರ ಇದ್ದು ನನ್ನ ಒಳ್ಳೆ ದಾರಿಲಿ ನಡ್ಸ್ಕೊಂಡು ಹೋಗ್ಬೇಕು. ಆದ್ರೇನ್ ಮಾಡೋದು? ಅವನಿನ್ನು 60 ಕಿಲೋಮೀಟರ್ ದೂರದಲ್ಲಿದ್ದಾನೆ. ಅವನು ನನ್ನ ರಾಶಿಗೆ ಎಂಟ್ರಿ ಕೊಡೋದಕ್ಕೆ ಇನ್ನು 3 ತಿಂಗಳು ಟೈಮ್ ಬೇಕು. ಅಲ್ಲಿವರೆಗೂ ನಾನು ಕಂಟ್ರೋಲ್ ಇರಕ್ಕಾಗಲ್ಲ. ಇದರಿಂದ ನಿನಗೆ ಏನ್ ಅರ್ಥ ಆಗತ್ತೆ ಅಂದ್ರೆ, ಇದೆಲ್ಲ ನಾನ್ ಮಾಡ್ತಿಲ್ಲ, ನನ್ನ ಜಾತಕದಲ್ಲಿರೋ ಗ್ರಹಗಳು ನನ್ನ ಕೈಲಿ ಹಿಂಗ್ ಮಾಡಿಸ್ತಾ ಇದ್ದಾವೆ. ಈಗಿನ ಕಾಲದಲ್ಲೂ ಇದೆಲ್ಲ ನಂಬ್ತ್ಯಾ? ಅದು ಎಜುಕೇಟೆಡ್ ಆಗಿ. ಅಕ್ಕ, ಜ್ಞಾನಕ್ಕೂ ವಿಜ್ಞಾನಕ್ಕೂ ತುಂಬಾ ವ್ಯತ್ಯಾಸ ಇದೆ. ಅಯ್ಯೋ, ಕಣ್ಮುಚ್ಚಿ ಹೇಳಿದ್ರೆ ಅದು ಜ್ಞಾನ, ಅದೇ ಕಣ್ಬಿಟ್ಟು ಹೇಳಿದ್ರೆ ಅದು ವಿಜ್ಞಾನ. ಕೊನೆಗೊಂದು ಮಾತು ಹೇಳ್ತೀನಿ, ದೇವ್ರಿಲ್ದೆ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ದೆ ಜಾತಕ ಇಲ್ಲ, ಜಾತಕ ಇಲ್ದೆ ನಾವಿಲ್ಲ, ನಾವಿಲ್ದಂಗೆ ನಂಬಿಕೆನೇ ಇಲ್ಲ. ಸೊ ಜಾತಕ ಅನ್ನೋದು ಮೂಢನಂಬಿಕೆ ಅಲ್ಲ. ನೀನು ಉದ್ಧಾರ ಆಗ್ತೀಯ ಅನ್ನೋ ನಂಬಿಕೆ ನನಗೂ ಇಲ್ಲ. ಛೇ, ಹೋಗು ಹೋಗು. ಇನ್ನು 3 ತಿಂಗಳಲ್ಲಿ ಗುರು ನನ್ನ ರಾಶಿಗೆ ಎಂಟ್ರಿ ಕೊಡ್ತಾನೆ, ಆವಾಗ ಮಾತಾಡ್ತೀನಿ. ವೀಕ್ಷಕರೇ, ನಿಮ್ಗೆಲ್ಲ ಈಗಾಗಲೇ ಗೊತ್ತಿರೋ ಹಾಗೆ ಖ್ಯಾತ ಪುರಾತತ್ವ ತಜ್ಞ ಡಾಕ್ಟರ್ ಸೂರ್ಯಕಾಂತ್ ಗುಣಕಿಮಠ್ ರವರ ಸಾವು ಹೃದಯಾಘಾತದಿಂದ ಆಗಿದ್ದಲ್ಲ, ಬದಲಾಗಿ ಇದೊಂದು ಪ್ರೀ ಪ್ಲಾನ್ಡ್ ಮರ್ಡರ್ ಅನ್ನೋ ಸಂಶಯವನ್ನ ಹುಟ್ಟಾಗ್ತಾ ಇದೆ ಸೋಷಿಯಲ್ ಮೀಡಿಯಾದ ಆ ಒಂದು ಪೋಸ್ಟ್. ಇನ್ನು ನಮ್ಗೆಲ್ಲ ಗೊತ್ತಿರೋ ಹಾಗೆ ಸೂರ್ಯಕಾಂತ್ ಅವರು ಕರ್ನಾಟಕದ ಹೆಮ್ಮೆಯ ಆಸ್ತಿ ಅಂದ್ರೆ. ಹಲೋ, ಟಿವಿ ನೋಡ್ದ? ಸೂರ್ಯಕಾಂತ್ ಗುಲ್ಕಿಮಠ್ ಅವ್ರ ನ್ಯೂಸ್ ಬರ್ತಾ ಇದೆ. ಅಷ್ಟೇ ಅಲ್ಲ, 2016ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಡಾಕ್ಟರ್ ಸೂರ್ಯಕಾಂತ್ ರವರು ಮೊನ್ನೆ ಅಂದ್ರೆ ಡಿಸೆಂಬರ್ 20ರಂದು ಹೃದಯಾಘಾತದಿಂದ. ಅದನ್ನ ನಾನು ನೋಡ್ಕೋತೀನಿ ಬಿಡಿ. ನೀವ್ ಹೇಳಿದ್ಮೇಲೆ ಅದೆಲ್ಲ ಆಗತ್ತೆ ಬಿಡಿ, ತಲೆ ಕೆಡ್ಸ್ಕೋಬೇಡಿ. ಅಷ್ಟೇ ಅಲ್ಲ, ಪೊಲೀಸ್ ಇಲಾಖೆಯಿಂದ ಕೂಡ ಈ ಬಗ್ಗೆ ಯಾವುದೇ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಸರಿ, ನೀವು ಹೊರಡಿ, ನಾಳೆ ಸಿಗ್ತೀನಿ. ಓಕೆ, ನಮಸ್ಕಾರ.
ಸಾಹೇಬ್ರೇನೋ ಮಾತಾಡ್ಬೇಕಂತೆ. ನಮಸ್ತೆ ಸರ್. IG ಸಾಹೇಬ್ರೇನ್ ಊರಲ್ಲಿದ್ದೀರಾ? ಇದೀನಿ ಸರ್. ನ್ಯೂಸ್ ನೋಡ್ತಾ ಇದ್ದೀರಾ? ನೋಡ್ತಿದ್ದೀನಿ ಸರ್. ನನಗೇನಂದ್ರಿ, ಸೂರ್ಯಕಾಂತ್ ಸಾವು ನ್ಯಾಚುರಲ್ ಡೆತ್ ಅಂತ ಕೇಸ್ ಕ್ಲೋಸ್ ಆಗಿದೆ ಅಂತಂದ್ರಿ. ಅಷ್ಟೇ ನ್ಯಾಚುರಲ್ ಆಗಿ ತೋರಿಸ್ತಿದ್ದಾರೆ. ಅದೇ ನನಗೂ ಅರ್ಥ ಆಗ್ತಲ್ಲ ಸರ್. ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಟೇಕ್ ಯುವರ್ ಓನ್ ಟೈಮ್. ಅಂದಂಗೆ ಒಂದ್ ನಿಮಿಷ ಇರಿ. ರೀ, ಆ ಡಬಲ್ ಮರ್ಡರ್ ಕೇಸ್ ಹ್ಯಾಂಡಲ್ ಮಾಡಿದ ಇನ್ಸ್ಪೆಕ್ಟರ್ ಯಾರ್ರಿ? ವಿಜಯ್ ಸರ್. ವಿಜಯ್ಗೆ ಹೇಳಿ ಈ ಕೇಸ್ ಹ್ಯಾಂಡಲ್ ಮಾಡಕ್ಕೆ. ಹಲೋ. ಹಾಂ ಸರ್. ಸರಿ ಅಕ್ಕ, ನಾನು ಹೊರಡ್ತೀನಿ. ಮನೆ ಕಡೆ ಹುಷಾರು. ನಾನು ಬರಲಾ? ದೇವು, ಈ ವರ್ಷ ಆದ್ರೂ ಮದ್ವೆಗೆ ಒಪ್ಕೊಳ್ಳೋ. ನಾಳೆನೆ ಒಳ್ಳೆ ಹುಡುಗಿ ನೋಡ್ತೀನಿ. ಅಯ್ಯೋ, ಅದೆಲ್ಲ ಆಮೇಲೆ ಮಾತಾಡ್ತೀನಿ ಅಕ್ಕ. ನಾನು ಬರ್ತೀನಿ. ಹುಷಾರು. ನನ್ನ ಮಗ ಬೇರೆ ಬಂದ. ಓಹೋಹೋ, ದೇವಕೀನಂದ ಶಾಸ್ತ್ರಿಗಳು ಬ್ಯಾಗ್ ಹಾಕೊಂಡು ಬೆಂಗಳೂರು ಹೊಟ್ಟಂಗಿದೆ. ಮಗ, ನೀ ಬೆಂಗಳೂರು ಹೋಗ್ತಿರೋದು ಹಾಲು ಕುಡ್ದಷ್ಟೇ ಸಂತೋಷ ಆಗ್ತಿದೆ ನಂಗೆ. ಯಾಕೋ ಮಗನೇ, ಗಾಂಚಲಿನಾ? ಮತ್ತೆ ಇನ್ನೇನು ಮಗ ಸಮಾಚಾರ? ಲಾಯರ್ಗಳ ಹತ್ರ ಏನಿರುತ್ತೆ ಹೇಳ್ಕೊಳಕ್ಕೆ. ಬೆಂಗಳೂರಿಗೆ ಹೋಗ್ತಿದ್ದೆ. ಹೋಗೋಕ್ಕಿಂತ ಮೊದಲು ನಿನಗೆ ಹೇಳೋಣ ಅಂತ ಬಂದೆ. ಹೌದಾ? ಸರಿ, ಆಯ್ತು, ಹೋಗ್ಬಿಟ್ಪ. ಬಾಯ್. ಮತ್ತೆ ಈ ಕಡೆ ಬರ್ಬೇಡ ಗುರು. 10th ಸ್ಟ್ಯಾಂಡರ್ಡ್ನಲ್ಲೇ ನಮ್ಮ ತಾಯಿನ ಕಳ್ಕೊಂಡೆ. ಚಿಕ್ಕ ವಯಸ್ಸಿಂದನೂ ವೇದ, ಪುರಾಣ, ಆಧ್ಯಾತ್ಮ ಈ ಥರ ಸಬ್ಜೆಕ್ಟ್ಗಳಲ್ಲಿ ನನಗೆ ಇಂಟ್ರೆಸ್ಟ್ ಜಾಸ್ತಿ. ಆದ್ರೆ ಏನು ಮಾಡೋದು, ಇದ್ಯಾವುದೂ ಜೀವನ ಮಾಡೋಕ್ಕೆ ದುಡ್ಡು ಕೊಡಲ್ವೇ. ಸೊ ನಮ್ಮ ತಾಯಿ ಕೊನೆ ಆಸೆ ಅಂತೆ ಎಕನಾಮಿಕ್ಸ್ನಲ್ಲಿ ಮಾಸ್ಟರ್ಸ್ ಮಾಡಿದೆ. ಅಬ್ರಾಡ್ನಲ್ಲಿ 2 ವರ್ಷ ಕೆಲಸನೂ ಮಾಡಿದೆ. ದುಡ್ಡಿದ್ದಿದ್ರೆ ಕ್ಯಾನ್ಸರ್ ಕಾಯಿಲೆಯಿಂದ ನಮ್ಮ ತಾಯಿನ ಉಳಿಸ್ಕೋಬೋದಾಗಿತ್ತು ಅನ್ನೋ ವಿಷಯ ಗೊತ್ತಾಯ್ತು. ಅವತ್ತೇ ಡಿಸೈಡ್ ಮಾಡಿದೆ ತುಂಬ ದುಡ್ಡು ಮಾಡಬೇಕು ಅಂತ. ಅಬ್ರಾಡಿಂದ ವಾಪಸ್ ಬಂದ ಮೇಲೆ ಶೇರ್ ಮಾರ್ಕೆಟಲ್ಲಿ ನಂದೇ ಸ್ವಂತ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಹೀಗಿರುವಾಗ ನನ್ನ ಲೈಫಲ್ಲಿ ಕೆಲವು ಅನ್ಎಕ್ಸ್ಪೆಕ್ಟೆಡ್ ವ್ಯಕ್ತಿಗಳು ಬರಕ್ಕೆ ಶುರುವಾದರು. Driver, take me to Majestic Hotel. Why the hell is his number switched off? Oh my god. It's pathetic. ದೇವ್ರೆ, ಈ ಕಿತ್ತೋಗಿರೋ ಲಾಡ್ಜ್ನ ರೆಡಿ ಮಾಡಿಸಿದ್ದೀನಿ. ಈ ಲಾಡ್ಜ್ಗೆ ಒಳ್ಳೊಳ್ಳೆ ಕಸ್ಟಮರ್ ಬರಂಗೆ ಮಾಡಪ್ಪ ನಮ್ಮಪ್ಪ ತಂದೆ. ನಿನ್ನೆ ನಂಬಿದ್ದೀನಿ. Excuse me. Yes? Is this a 5-star hotel? No madam, this is a hotel 5-star. I have booked the room online. Give me a room. 1 minute madam. Ha madam, booked madam, booked. Welcome madam, I am Raj, Sidraj, Le Munia. Phone is here. Anything want? Call me, madam. Yep, thank you. Where is he? And why is his phone switched off?
and I'm having less time in India. I have to finish my job as quickly as possible and leave India. ಇವನು ನನ್ನ ಫ್ರೆಂಡ್ RG ವೇಣುಗೋಪಾಲ್, RGV ಅಲಿಯಾಸ್ ವೇಸ್ಟ್ ಬಾಡಿ. ಕಟ್ಕೊಂಡಿದ್ ಬಿಟ್ಟಕ್ ಸಿಗೋ ಆನಂದ ಇಟ್ಕೊಂಡೊಳಗೆ ಬಿಟ್ರು ಸಿಗಲ್ಲ. ಏನಂತೀರಿ? ಮಕ್ಕುಗಿಬೇಕು ಅಂತೀನಿ. ಯಾಕೋ? ಇವಾಗ ತಾನೇ ಫೋನ್ ಕಟ್ ಮಾಡಿದೀನಿ, ಅವಾಗ್ಲೇ ಬಂದು ವಕ್ರಿಸ್ಕೊಂಡ್ಬಿಟ್ಟಿದ್ಯಲ್ಲೋ. ನೋಡ್ ಮಗ, ನಾನೊಂಥರ ಇಲಿ ಇದ್ದಂಗೆ, ಸ್ವಲ್ಪ ಜಾಗ ಸಿಕ್ಕರು ಸಾಕು ಬಿಲ ತೋಡ್ಬಿಡ್ತೀನಿ. ಕಿತ್ತೋದ್ ನನ್ ಮಗನೇ, ಸೈಡಿಗೆ ಬಾ. ಲೇ ಹೋಗಲ್ಲಮ್ಮ ಬಂದಿರೋದು, ಇಲ್ಲೇ ಇರಕ್ ಬಂದಿರೋದು. ರೆಸ್ಟ್ ಮಾಡ್ತೀಯೋ ಇಲ್ಲ ನನ್ನ ಜೊತೆ ಹೊರಗಡೆ ಬರ್ತೀಯೋ? ರೆಸ್ಟ್ ಮಾಡಿ ಬಾಡಿ ರೆಸ್ಟ್ ಹಿಡ್ದೋಗಿದೆ, ನಾನು ಬರ್ತೀನಮ್ಮ. ಸರ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಈ ಫೈಲಲ್ಲಿ ಗುಂಕಿ ಮಠ ಅವ್ರ ಕೇಸಿಗೆ ಸಂಬಂಧಪಟ್ಟಿದ್ದ ಡೀಟೇಲ್ಸ್ ಎಲ್ಲ ಇದೆ. ನನಗೆ ಅವ್ರಿಗೆ ಸಂಬಂಧಪಟ್ಟಿದ್ದ ಕಾಲ್ ಡೀಟೇಲ್ಸು, ವಾಟ್ಸಪ್ ಡೀಟೇಲ್ಸು ಮತ್ತು ಮೇಲ್ ಡೀಟೇಲ್ಸ್ ಬೇಕು. ಯಾರಾದರೂ ಹ್ಯಾಕರ್ ನೋಡಕ್ಕೆ ಆದಷ್ಟು ಬೇಗ ಈ ಕೆಲಸ ಮುಗಿಸಿ. ಓಕೆ, ಅರೇಂಜ್ ಮಾಡ್ತೀನಿ ಸರ್. ಆ್ಯಂಡ್ ಮೋರ್ ಓವರ್, ಈ ವಿಷಯ ನನಗೆ ನಿಮಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಾಗಬಾರ್ದು. ಇದು ತುಂಬಾ ಕಾನ್ಫಿಡೆನ್ಷಿಯಲ್ ಮ್ಯಾಟರ್. ಸರ್, ಆ ಹ್ಯಾಕರ್ಗೆ ನಿಮ್ಗೆ ಯಾರ್ರೀ ಕೆಲಸ ಕೊಟ್ಟಿದ್ದು? ನಾನು ಹೇಳ್ದಷ್ಟು ಮಾತ್ರ ಮಾಡಿ. ಏನ್ರಿ ನಿಮ್ಮ ಬುಕ್ ತೊಗೊಂಡು ನಾನು ದೇಶಾಂತರ ಹೋಗ್ಬಿಡ್ತೀನ? ಯಾಕ್ರಿ ಅಸಲ ಫೋನ್ ಮಾಡಿ ತಲೆ ತಿಂತೀರಾ? ಸರ್, ಈ ಬುಕ್ ಇರೋದು ನಮ್ಮ ಲೈಬ್ರರಿಲಿ ಒಂದೇ ಪೀಸ್ ಇದೆ ಅಂತ ನಮ್ಮ ಪೀಸ್ ಯಾಕ್ರಿ ಹಾಳು ಮಾಡ್ತೀರಾ ನೀವು? ಸಾರಿ ಸರ್. ಇಷ್ಟಕ್ಕೆಲ್ಲ ಸಾರಿ ಯಾಕೆ ಬಿಡಮ್ಮ, ನಿಂಗೆ ಹಂಗೂ ಫೋನ್ ಮಾಡಬೇಕು ಅನ್ಸರೆ ಟೇಕ್ ಮೈ ಫೋನ್ ನಂಬರ್, ಕಾಲ್ ಮಿ ಎನಿ ಟೈಮ್, ಎನಿವೇರ್, ಎನಿಥಿಂಗ್ ಎಲ್ಸ್. ನೀನು ಸ್ವಲ್ಪ ಮುಚ್ತೀಯಾ? I'll complain this issue. Where's the complaint box? I have done my duty, sir. ಇದ್ರ ಮೇಲೂ ಕಂಪ್ಲೇಂಟ್ ಮಾಡಬೇಕು ಅನ್ಸಿದ್ರೆ ರೈಟ್ ಸೈಡ್ ಇದೆ, ಹೋಗಿ ಸರ್. ಥ್ಯಾಂಕ್ ಯು. ನೀನಾ? ನಿನ್ ಮುಖ ನೋಡದ್ನಾ? ಇವತ್ತು ನನ್ನ ಕತೆ ಅಷ್ಟೇ. ಸೇಮ್ ಹಿಯರ್. ಗೆಟ್ ಲಾಸ್ಟ್. ಯಾರು ಹೇಳು? ಇವನೇ ಹಿಂಗ್ ಹೋಗಿತ್ತವನೆ. ಯಾರೋ ಅವಳು? ಅದೊಂದು ದೊಡ್ಡ ಕತೆ. ಚಿಕ್ಕದಾಗಿ ಹೇಳು ಗುರು, ಕೇಳ್ತೀನಿ. ನಮ್ಮ ಅಕ್ಕ ನನಗೊಂದು ಹೆಣ್ಣು ನೋಡಿದ್ಲು, ಅದು ಮ್ಯಾಟ್ರಿಮೋನಿನಲ್ಲಿ. ಮೀಟ್ ಮಾಡಲೇಬೇಕು ಅಂತ ಕಂಡೀಷನ್ ಬೇರೆ ಹಾಕಿದ್ಲು. ಸರಿ ಅಂತ ನಾನು ಹೋದೆ. Hi, are you Mr. Devakinanda Shastri? Yeah, are you Miss Janvi? Please have a seat. Thank you. ಏನ್ ಮಾಡ್ತಿರೋದು ನೀವು? ಮೊಬೈಲ್ ಹುಡುಕ್ತಾ ಇದ್ದೆ. ಹಲೋ, ನಾನ್ ಕೇಳಿದ್ದು ನಿಮ್ ಲೈಫಲ್ಲಿ ಏನ್ ಮಾಡ್ತಿದ್ದೀರಾ ಅಂತ. ಓ ಸಾರಿ, ನಾನು ಆರ್ಕಾಲಜಿ ಸ್ಟೂಡೆಂಟ್, ಫೈನಲ್ ಇಯರ್. ಒಂದು ಸಬ್ಜೆಕ್ಟ್ನಲ್ಲಿ ಥೀಸಿಸ್ ಮಾಡ್ತಾ ಇದ್ದೀನಿ. ನಿಮ್ ಜಾತಕ ತಂದಿದ್ದೀರಾ? ಜಾತಕನಾ? ಈ ಕಾಲದಲ್ಲೂ ಅದನ್ನೆಲ್ಲ ನಂಬ್ತೀರಾ? ತುಂಬಾ ನಂಬ್ತೀನಿ. ಬಟ್ ಐ ಡೋಂಟ್ ಬಿಲೀವ್ ಇನ್ ಆಲ್ ದಟ್. ಪರವಾಗಿಲ್ಲ, ನಿಮ್ ಡೇಟ್ ಆಫ್ ಬರ್ತ್, ಟೈಮ್, ಪ್ಲೇಸ್ ಹೇಳಿದ್ರೆ ಸಾಕು. ಟೆಕ್ನಾಲಜಿ ತುಂಬಾ ಮುಂದುವರೆದಿದೆ. ಸರಿ ತಗೊಳ್ಳಿ. ಹೇಳಿ. 3008 1994. ಪ್ಲೇಸ್ ಸಾಗರ. ಸಾಗರ. ಟೈಮ್ 2:30 AM. ಇದೇನ್ ಜಾತಕನೇನ್ರಿ? ಮೃತ್ಯು. ನನ್ನ ಜೀವನದಲ್ಲಿ ನಾನು ಕಂಡ ಅತಿ ಘೋರ, ನೀಚ, ನಿಕೃಷ್ಟ ಜಾತಕ ಇದು. ನೋಡಿ, ನಿಮ್ಗಿಷ್ಟ ಇಲ್ಲ ಅಂದ್ರೆ ದಯವಿಟ್ಟು ಎದ್ದು ಹೊರಡಿ. ಅದ್ಬಿಟ್ಟು ನನ್ ಬಗ್ಗೆ ಆಗ್ಲಿ, ನನ್ ಜಾತಕದ ಬಗ್ಗೆ ಆಗ್ಲಿ ಇನ್ನೊಂದು ಮಾತಾಡಿದ್ರೆ ನಾನ್ ಸಹಿಸಲ್ಲ. ಅಬ್ಬಬ್ಬಬ್ಬಬ್ಬ, ಶನಿ ಹೆಗ್ಲೇರ್ದಾಗ ದುರಂಕರ ದುಪ್ಪಟ್ಟಂತೆ. ನಿಮ್ ಜಾತಕದಲ್ಲಿ ಶನಿ ಗುರುನ ಹೈ ಸ್ಪೀಡ್ ಅಲ್ಲಿ ಅಟ್ಟಿಸ್ಕೊಂಡು ಹೋಗ್ತಾ ಇದ್ದಾನೆ.
ನಿಮ್ಮನ್ ಕಟ್ಕೊಳ್ಳೋದು ಒಂದೇ, ಹುತ್ತ ಕೈ ಬಿಡೋದು ಒಂದೇ. ಎಜುಕೇಟೆಡ್ ಆಗಿ ಶಾಸ್ತ್ರ ಮಣ್ಣು ಮಸಿ ಅಂತೆಲ್ಲ ಮಾತಾಡ್ತಿದ್ದೀರಲ್ಲ, ನಿಮ್ಮನ್ ಕಟ್ಕೊಳ್ಳೋದು ಒಂದೇ, ಹಲ್ಲಿನ ಮೈ ಮೇಲೆ ಬಿಟ್ಕೊಳ್ಳೋದು ಒಂದೇ. ಹಲೋ, ಏನ್ ಜಾತಕ ಶಾಸ್ತ್ರದ ಬಗ್ಗೆ ಅಷ್ಟು ಕೇವಲವಾಗಿ ಮಾತಾಡ್ತಿದ್ದೀರಾ? ನೀವು ಈ ಭೂಮಿ ಮೇಲೆ ಇರೋದು ಎಷ್ಟು ಸತ್ಯನೋ ಅವುಗಳೆಲ್ಲ ಇರೋದು ಅಷ್ಟೇ ಸತ್ಯ. ಇಟ್ಕೊಂಡು ಉಪ್ಪಿನಕಾಯಿ ಹಾಕಿ ನೆಕ್ಕಿ. ಹೋಗಿ ಹೋಗಿ, ನಿಮ್ ಜೊತೆ ಇರೋರ್ಗೆ ನಿಮ್ಮಿಂದಾನೇ ಎಂತೆಂತ ಆಪತ್ ಬರೋದಂತ ನಿಮ್ಗೆ ಗೊತ್ತಾಗತ್ತೆ. ಗೋ ಟು ಹೆಲ್ ಇಡಿಯಟ್. ಇನ್ ಮದ್ವೆನೇ ಆಗ್ಲಿ ಅಂದ್ರೂ ಪರವಾಗಿಲ್ಲ, ಆದ್ರೆ ಅವನಂತೂ ಮದ್ವೆ ಆಗ್ಬೇಡ. ಎಸ್, ಯು ಕರೆಕ್ಟ್. ನಿಮ್ ಜೊತೆ ಇರೋರ್ಗೆ ನಿಮ್ಮಿಂದಾನೇ ಎಂತೆಂತ ಆಪತ್ ಬರೋದಂತ ನಿಮ್ಗೆ ಗೊತ್ತಾಗತ್ತೆ. ಒಂದ್ ನಿಮಿಷ ಸ್ವರ. ಹೇ, ದೇವ್, ನಮ್ ತಾಯಣಗೂ ನಿನ್ಗೆ ಈ ಜನ್ಮದಲ್ಲಿ ಮದ್ವೆ ಆಗಲ್ಲ ಕಣ. ಯಾಕೋ? ಅದಂಗೆ. ದೇವ್, ಸರ್ ಕಮಿಂಗ್ ಇಮಿಡಿಯೇಟ್ ಕರ್ನಾಟಕ ಚೇಂಜ್. ಏನಿವತ್ತು ಆರ್ಕಿಯಾಲಜಿ ಆಸ್ಟ್ರಾಲಜಿನ ಹುಡ್ಕೊಂಡ್ ಬಂದಿದೆ. ಆಸ್ಟ್ರಾಲಜಿ ಮೇಲೆ ಈಗಾದ್ರೂ ನಂಬಿಕೆ ಬಂತಾ? ಹಾಗೇನೂ ಇಲ್ಲ. ಅದು ಬೇಗ ಹೇಳಿ, ಮೊದಲೇ ನಂಗೆ ಟೈಮ್ ಇಲ್ಲ. ದೇವ್, ನಿಮ್ಮಿಂದ ಒಂದು ಹೆಲ್ಪ್ ಆಗ್ಬೇಕಿತ್ತು. ಹೆಲ್ಪ್? ಅದು ನಿನಗ? ನಿನಗೆ ಹೆಲ್ಪ್ ಮಾಡೋದು ಒಂದೇ, ವಿಷ ಕುಡಿಯೋದು ಒಂದೇ ಅಂತ ದರಿದ್ರ ಜಾತಕ ನಿಂದು. ನೀನ್ ಹುಟ್ಟಿದಾಗ್ಲೇ ನಿಮ್ಮ ಅಪ್ಪ ಅಮ್ಮನ್ ತಿನ್ಕೊಂಡೋಳು ನೀನು. ಜಾನು, ಮನುಷ್ಯನ್ರಿ ನೀವು, ಎಜುಕೇಟೆಡ್ ಫೂಲ್ಸ್. ಅವಳ ಬಗ್ಗೆ ಏನ್ರಿ ಗೊತ್ತು ನಿಮ್ಗೆ? ಈ ತರ ಬಾಯ್ಕ್ ಬಂದಾಗೆಲ್ಲ ಮಾತಾಡ್ತಿದ್ದೀರಲ್ಲ. ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ್ ಕಳ್ಕೊಂಡು ಅನಾಥಾಶ್ರಮದಲ್ಲಿ ಬೆಳೆದ್ಲು. ಅಪ್ಪ ಅಮ್ಮ ಇರೋ ಮಕ್ಕಳಿಗಿನ್ನ ಹೆಚ್ಚು ಸಂಸ್ಕಾರ ಕಲ್ತ್ಕೊಂಡು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಯಾರ್ ಹಂಗೂ ಬೇಡ ಅಂತ ಬದುಕ್ತಾ ಇರೋ ನಿಸ್ವಾರ್ಥ ಹೆಣ್ಣ ಅವಳು. ಅವಳನ್ನ ಕೈ ಹಿಡಿಬೇಕು ಅಂದ್ರೆ 7 ಅಲ್ಲ 200 ಜನ್ಮದ ಪುಣ್ಯ ಇದ್ರೂ ಸಾಲ್ದು. ಶಾಸ್ತ್ರ ಅಂತೆ, ಜಾತಕ ಅಂತೆ.